ಈಗ ಇದನ್ನ ಮಾಡು ತಿನ್ಬೇಕಾ ನೀವು ಮನುಷ್ಯರಲ್ಲಿ ಅವ್ರು ಇರಿಟೇಟ್ ಆಗ್ತಿಲ್ಲ ಇರಿಟೇಟ್ ಮಾಡ್ಲೆ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಗಳು ನನಗೆ 1 hour ಇರಿಟೇಟಿಂಗ್ ಚಾಲೆಂಜ್ ಕೊಡ್ತಾಳಂತೆ. ಅದನ್ನ ನಾನು ಎಕ್ಸೆಪ್ಟ್ ಮಾಡ್ತೀನಿ. ಇವಳ ತರ ಮಾತ್ರ ಯಾವುದೇ ಕಾರಣಕ್ಕೂ ಆಗಲ್ಲ ಅಮ್ಮ ಅಂತ ಹೇಳಲ್ಲ. ಆಗಿದ್ದು ಮಾತ್ರ ಕಂಪ್ಲೀಟ್ ಆಗಿ ನಾನು ಚಾಲೆಂಜ್ ಆಗಿ ತಗೊಂಡು ಮಾಡ್ತೀನಿ. ಗಣಪತಿ ಹಬ್ಬ ಇವತ್ತು, ಆಯ್ತಾ? ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ. ನೀನು ಹೇಳು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರೆ ನಂಗೆ 1 ಗಂಟೆ ಟೈಮ್ ಶಕ್ತಿ ಕೊಡಪ್ಪ ಅಂತ ಕೇಳಿದ್ರು. ಅಲ್ಲ, ನನಗೆ ಕೊಟ್ಟಾನೆ ಬಿಡೋ ಹೇಳ್ತಾ ಇಲ್ವಾ? ದೇವ್ರು ಕೊಡೋ ಕಷ್ಟಕ್ಕಿಂತ ನೀನು ಕೊಡೋದು ಸಣ್ಣ ಇರ್ಬೇಕಾದ್ರೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. 1 hour ಅಷ್ಟೇನೆ. 1 hour ಇನ್ನೇ ಜಾಸ್ತಿ. 1 hour ಅಷ್ಟೇನೆ. ಈಗ 1 hour ಮಾತ್ರ ಚಾಲೆಂಜ್ ಕೊಡ್ತಾಳೆ. ಆ 1 hour ಅಲ್ಲಿ ನಾನು ಏನು ಅವ್ಳು ಕೂಡ ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ಈ ಗೇಮ್ ಡಿಪೆಂಡ್ ಆಗಿದೆ. ನೋಡೋಣ ಎಷ್ಟು ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಈಗ ಟೈಮ್ ಕರೆಕ್ಟ್ ಆಗಿ 4:50 ಅಂತೆ. 5:50 ಅಷ್ಟರಲ್ಲಿ ಮುಗಿಸ್ತೀನಿ ವಿಡಿಯೋನ. 1 hour ಫುಲ್ ಇರಿಟೇಟ್ ಮಾಡ್ತೀನಿ. 1 hour ಇರಿಟೇಟ್ ಮಾಡ್ತಿಲ್ಲ ಮೇಡಮ್. ಗಣೇಶ ಅವ್ರಿಗೆ ತಡ್ಕೊಳಕ್ಕೆ ಶಕ್ತಿ ಕೊಡಪ್ಪ. ಆಯ್ತು, ಅವ್ರೇನು ಶಕ್ತಿ ಕೊಡೋದು? ಅವ್ರೇನು ಜೊತೆಲಿದ್ದಾರೋ ಬರ್ತೀನಿ. ಕೊಡ್ತಾಳೆ ಅವಳು. ಒಂದು ಹೊಸ ಯೂನಿಕ್ ಆಗಿರೋಂಥ ರೆಸಿಪಿನ ಟ್ರೈ ಮಾಡ್ತೀನಿ. ನೋಡ ಇಲ್ಲಿ ಅವ್ರ ತರ ಆಡಿನ ನನ್ನ ವಿಡಿಯೋದಲ್ಲಿ ನೋಡಿದಿರಲ್ಲ ನೀವು ಹೆಂಗೆ ಆಡೋದು ಅಂತ. ವಿಚಿತ್ರವಾಗಿ ಆಡೋದು. ನಾನು ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ತೀನಿ. ಈಗ ಲೋಟಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯ್ತಾ. ಇಲ್ಲಿ ಇದು ನಮ್ಮಮ್ಮ ಮನೆಯಲ್ಲೇ ಮಾಡಿರೋ ಹೋಮ್ ಮೇಡ್ ಗರಂ ಮಸಾಲ. ಅವ್ರಿಗೆ ಕಾಫಿ ಅಂದ್ರೆ ಇಷ್ಟ, ಟೀ ಅಂದ್ರೆ ಇಷ್ಟ. ಅದ್ರಲ್ಲೂ ಇದಂದ್ರೆ ಪ್ರಾಣ ಅವರಿಗೆ. ಬೇಗ ಬೇಗ ಮಾಡ್ಬೇಕಲ್ಲ, ಟೈಮ್ ಆಗ್ಬಿಡುತ್ತೆ. ಫುಲ್ ಏನು ಬೇಡ, ಒಂದು ಸ್ವಲ್ಪ ಮಾಡ್ಕೊಡೋಣ. ಅವ್ರು ಅಷ್ಟು ಕುಡಿಯಲ್ಲ. ಒಟ್ಟಿನಲ್ಲಿ ಕುಡಿಬೇಕಂತ ಹೇಳ್ತೀನಿ, ಆದರೆ ಕುಡಿಯಲ್ಲ ಅವರು. ಸ್ವಲ್ಪ ಸಕ್ಕರೆ. ಹಾರ್ಲಿಕ್ಸ್ ಗಟ್ಟಿ ಆಗ್ಬಿಟ್ಟಿದೆ. ಹಾರ್ಲಿಕ್ಸ್ ಚಾಕ್ಲೇಟ್ ಹಾರ್ಲಿಕ್ಸ್. ಈಗ ಇದಕ್ಕೆ ಬಿಸಿ ಬಿಸಿ ಹಾಲು. ವಾಟ್ ಅ ಟೇಸ್ಟಿ ಕಾಫಿ. ನಮ್ದು ಟೈಮ್ ಇರೋದು, ನಿಮ್ಗೆ ಯಾಕಷ್ಟು ಟೆನ್ಷನು? ಅದು ಅವ್ರಿಗೆ ಕಾಫಿ ಸ್ಟ್ರಾಂಗ್ ಆಗಿ ಇಷ್ಟ, ನಾವು ಲೈಟ್ ಹಾಕೊಂಡಿದ್ದೀವಿ. ನಿಮ್ಮ ಫೇವ್ರೆಟ್ ಕಾಫಿ ಮಾಡ್ಕೊಂಡು ಫಸ್ಟ್ ಡಿಶ್ ನಿಮ್ ಕಾಫಿ ಕುಡಿದ್ಬಿಟ್ಟು ಏನೇನು ಹಾಕಿದೀನಿ ಅಂತ. ಗರಂ ಮಸಾಲ, ಈ ಗರಂ ಮಸಾಲ ಅನ್ನೋದಕ್ಕೆ ತನಕ ಕೇಳ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ಬೋದು, ಎಲ್ಲಾನು ಹಾಕಿರ್ತೀವಿ. ಹೆಚ್ಚು ಕಮ್ಮಿ ಕಾಯಿ ಕುಡಿಬೇಕು, ಬೇಗ ಬೇಗ ಟೈಮ್ ಇಲ್ಲ ನಮ್ಗೆ. ಕುಡಿಬೇಕು. ನೀನ್ ಮಾಡೋದಕ್ಕೆ ಟೈಮ್ ತಗೊಂಡಿಲ್ವಾ? ನಾನು ಎಕ್ಸೆಪ್ಟ್ ಮಾಡ್ತೀನಿ. ಚೆನ್ನಾಗಿದ್ಯಾ? ನಾನು ಹೇಳ್ತಾ ಇಲ್ವಾ ನಾನು ಏನು ಇದು ಮಾಡಲ್ಲ ಅಂತ. ಏನೇನು ಹಾಕಿದೀನಿ ಹೇಳ. ನನಗೆ ಬೇಕಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀನಿ, ಗರಂ ಮಸಾಲ ಹಾಕಿದೀನಿ, ಹಾರ್ಲಿಕ್ಸ್ ಹಾಕಿದೀನಿ, ಕಾಫಿ ಪೌಡರ್ ಹಾಕಿದೀನಿ, ಸಕ್ಕರೆ ಹಾಕಿದೀನಿ. ಪಾಪ ಉಪ್ಪೊಂದು ಹಾಕಿ ಬೇಡ. ನಾನು ಈಗ ಹಿಂದಿದ್ರಲ್ಲಿ ಎದಳಿ ಎಲ್ಲಿಗೆ ಎದಳಿ ಕುತ್ಕೊಳ್ಳಿ. ಕುತ್ಕೋಬೇಕು. ಕುತ್ಕೊಳ್ಳಿ ಕುತ್ಕೊಳ್ಳಿ. ಏನು ಗ್ರಿಪ್ ಇಲ್ಲದೆ ಅದೆಲ್ಲ ಆಗಲ್ಲ. ನಮಗೆ ಕುತ್ಕೋಬೇಕಾಗತ್ತೆ ಅಷ್ಟೇ. ಎದಳಿ ಬೇಗ. ಏನನ್ನೋದು ಆಗಲ್ಲ. ಎಷ್ಟಾಗುತ್ತೆ ಟ್ರೈ ಕೈ ಮಾಡೋದಿಲ್ಲ. ಔಟ್ ಔಟ್ ಔಟ್. ಟಾಸ್ಕ್ ಮಾಡ್ಬೇಕು. ಟ್ರೈ ಮಾಡು. ಟ್ರೈ ಮಾಡ್ಬೋದಲ್ಲ. ಆಗಲ್ಲ. ಯಾಕಾಗಲ್ಲ? ಟ್ರೈ ಮಾಡು, ಆಗುತ್ತೆ. ಟ್ರೈ ಮಾಡು, ಆಗುತ್ತೆ. ಮಾಡಿ ಮಾಡಿ 5 ನಿಮಿಷ ಟೈಮ್ ಇದೆ. ಅದು ನಾನು ಅಭ್ಯಾಸನೇ ಇಲ್ಲ. ನನ್ ಕೆಳಗಡೆ ಕೂತೆ ಅಭ್ಯಾಸ ಇಲ್ಲ. ಹೇಳ್ಬೇಕು. ಅಯ್ಯೋ ಅಯ್ಯೋ ಭಗವಂತ, ಗಣೇಶ ಶಕ್ತಿ ಮಗನ್ ಕೇಳಿ ಸೋತೆ ಅಂತ ಹೋಗ್ಕೊಳ್ಳಿ. ನಮ್ಗೆ ಕೊಡ್ಬೇಕು. ಸೋತೆ ನನ್ ಕೆಲ ಆಗಲ್ಲ ಅಂತ ಇಲ್ಲ, ನಾನು ಎದ್ದೇಳ್ತೀನಿ ಅಷ್ಟೇ. ನೋಡು
ವಿತೌಟ್ ಗ್ರೀಟ್ ಸೋತೆ ಅಂತ ಒಪ್ಕೋಬೇಕು ಅಮ್ಮ. ಅಲ್ಲ ನಮ್ಮ ಬಾಡಿ This isn't right. ಕೊಡ್ಬೇಕು. ನನಗೆ ಎದಳಕ್ಕಾಗಲ್ಲ ಅಂತ ಗೊತ್ತಿರೋದನ್ನ ಕೊಡ್ಬಾರ್ದು. ಈಗ ಒಂದು ಮಾಡು, ಇನ್ನೊಂದು ಇಷ್ಟಾಯ್ತು. ನಾನು ಟ್ರೈ ಮಾಡಿದ್ದೀನಿ ಆಕ್ಚುಲಿ ಇದು ಫುಲ್ ಕುಡಿಬೇಕಿತ್ತು, ನೀವು ಫುಲ್ ಕುಡಿಲಿ. ನಾನು ಕೊಟ್ಟಿದ್ದೀನಿ, ನೀನು ಕುಡಿಲೇ ಇಲ್ಲ. ನೀನು ಸಿಪ್ಪೆ ಮಾಡಿ ಉಗಿದ್ರೆ ನಾನು ಉಗಿಲಿಲ್ಲ ಕಣಂತ ಹೋಗು. ನಾನು ಗೆದ್ದೆ ಕಣಂತದ್ರಲ್ಲಿ ಅಲ್ವಾ? ಅಪ್ಪಿ ಸುಸ್ತಾಗುತ್ತೆ. ನಾನು ಕುಡ್ದಿದ್ದೀನಿ. ಅವಳು ನಮ್ಮ ಟಾಸ್ಕಲ್ಲಿ ಕುಡ್ದಿರ್ಲಿಲ್ಲ, ಹೋಗಿ ಉಗುದ್ದು. ನಾನು ಕುಡ್ದಿದ್ದೀನಿ ಅಂತೂ ಒಳಗಡೆ ಒಂಥರ ಅನಿಸ್ತಾ ಇದೆ, ಅದನ್ನ ತಡ್ಕೊಂಡಿದ್ದೀನಿ. ಇದು ಅವ್ರದ್ದೇ ಡ್ರೆಸ್ಸು ಹಾಕೊಂಡು 4 ವರ್ಷ ಆಯ್ತು ಹೆಚ್ಚು ಕಡಿಮೆ. ಇವತ್ತು ಹಾಕಿಸ್ತೀನಿ. ಬರೀ ಹಾಕ್ಸೋದಲ್ಲ, ಹಾಕ್ಸ್ಬಿಟ್ಟು ಬೇರೆಯವ್ನು ಟೆಸ್ಟ್ ಮಾಡಿಸ್ತೀನಿ. ಅನ್ಕೊಂಡಿದ್ದೆ ಬೇರೆ ಅದನ್ನ 5 minutes ಅಲ್ಲಿ ಹಾಕೊಂಡು ಬರ್ಬೇಕು. 5 ವರ್ಷ ಆಯ್ತು ಹಾಕಿ, 5-6 ವರ್ಷ 4 ಅಲ್ವಾ? ಜಾಸ್ತಿ. ಸರಿ ಹೋಗಿ ಬೇಗ, ಈಗ 5 ನಿಮಿಷಕ್ಕೆ ಹಾಕೋ ಬರ್ಬೇಕು. 5 ನಿಮಿಷಕ್ಕ ಅಲ್ವಾ? ಈಗ 5 ಆಗುತ್ತೆ. ಹೊರಗಡೆ ಕಳ್ಸಲ್ಲ ಅಲ್ವಾ? ಇಲ್ಲ ಇಲ್ಲ ಅನಿಲ್ಲದಪ್ಪ. ಇಲ್ಲಿ ನೋಡು, ಊಟ ಮಾಡ್ಬಿಟ್ಟು ಬೇರೆ ಹೊಟ್ಟೆ ನೋಡಿ ಹಿಂಗೈತಿ. ನಂಗೆ ಟೈಮ್ ವೇಸ್ಟ್ ಮಾಡಕ್ಕಿಲ್ಲ ನೋಡಿ. ನಾನು ಬಟ್ಟೆ ಹಾಕಬೇಕು. ಹೋಗಿದ್ದೀವಿ ಆಫ್ ಮಾಡಕ್ಕೆ ಕೊಟ್ಟಿದ್ದೀರಾ? ಚೆನ್ನಾಗಿದೆ. ನಿಮ್ಗೆ ಐರನ್ ಮಾಡೋದೇ ಬೇಡ. ಈಗ ಪಿಂಕ್ ಒಂದು ಸಾಂಗ್ ಹೇಳ್ತಾಳೆ, ಡ್ಯಾನ್ಸ್ ಮಾಡ್ಬೇಕು. ಫಂಕ್ಷನ್ ಡ್ಯಾನ್ಸ್ ಎಲ್ಲ ಮಾಡಲ್ಲ ನಾನು. ನಾವ್ ಹೇಳಿದ್ ಮಾಡ್ಬೇಕು ಈಗ ಅಷ್ಟೇ. ಮಾಡಿ ಪಿಂಕ್ ಸಾಂಗ್ ಸ್ಟಾರ್ಟ್. My name is Sheila, Sheila की dance so sexy for you, मैं तेरे हाथ ना. ಬಿಡು, ಕಾಪಿರೈಟ್ ಬಂದ್ಬಿಟ್ರೆ ಕಷ್ಟ ನನಗೆ. ಅಪರ್ಣ ಆಮೇಲೆ ಜಾಸ್ತಿ ಆಯ್ತಮ್ಮ, ಬೇರೆ ಸ್ಟೆಪ್ ನನಗೆ ಬರಲ್ಲ. ಫೋನ್ ತಗೋಬರ್ತೀನಿ ಇರು ಅಷ್ಟೇ. ಫೋನ್ ಕಾಪಿರೈಟ್ ಬರುತ್ತೆ. ಬೇಡ ಪ್ರಿಯಾ, ಕಾಪಿರೈಟ್ ಬರುತ್ತೆ. ಬೇಡ ಬೇಡ ಬೇಡ, ಸಾಂಗ್ ಬೇಡ. ಹಾ ಮಾಡು, ಇನ್ನೊಂದ್ಸಲ ಮಾಡಿ. ಸಾಂಗ್ ಹೇಳಬೇಕು. ನನಗೆ ಮಾಡೋದು ಇಲ್ಲ ಅಮ್ಮ. ಇಲ್ಲ, ನನಗೆ ಬರೋದಿಲ್ಲ ಸ್ಟೆಪ್ ಬರೋದಿಲ್ಲ. ಇಲ್ಲ ಅಮ್ಮ. ಮಾಡಿ, ನೀವು ಹೇಳಿದ್ರೆ ನಾನು ಮಾಡ್ತಾ ಇದ್ದೀನಿ ಸ್ಟೆಪ್. ಆದರೆ ಇದು ಜಾಸ್ತಿ. ಇದು ನೀವು ಸೋತ್ರಿ ಅಂತ ಒಪ್ಕೊಬೇಕು. ಇಲ್ಲ, ಅಪ್ಪ. ಇನ್ನೊಂದು ಬೇರೆ ಸ್ಟೆಪ್. ನೀನು ಹೇಳ್ಕೊಡು. ಮಾಡ್ಬೇಕು, ನಾನು ಹೇಳಿದ್ರೆ ಮಾಡ್ಬೇಕು ಅಷ್ಟೇ. ನೀವು ಮಾಡು. My name is Sheila, Sheila की जवानी, I'm so sexy for you, मैं तेरे हाथ ना. ನನಗೆ ಡ್ಯಾನ್ಸ್ ಬರಲ್ಲ. ಬಾಡಿ ಕುಣಿಸಿ. ಬಾಡಿನ ಬಾಡಿನಲ್ಲಿ ಡ್ಯಾನ್ಸ್ ಮಾಡಬೇಕು. ಅಮ್ಮ ಬೆಸ್ಟ್ ಸ್ವಲ್ಪ ಹಿಂಗಾದ್ರೂ ಮಾಡಮ್ಮ. ಬೆಸ್ಟ್ ಅಲ್ಲ ಅದು. ನಂಗೆ ಬರಲ್ಲ ಕಣಮ್ಮ. ಬಿಡ ಬರಲ್ಲ ಅದು ಡ್ಯಾನ್ಸ್ ಎಲ್ಲ ನನಗೆ ಕೊಡೋದಲ್ಲ. ನೆಕ್ಸ್ಟ್ ಈಗ ಒಂದು ಯೂನಿಕ್ ಯಾವ್ದು ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಕಾಣ್ತಿಲ್ಲ. ಕೊಡು, ಅದ್ರಲ್ಲಿ ಏನೈತೆ? ಕೊಡು, ಇನ್ನೂ ಜೋರ ಕೊಡು. ಇನ್ನೂ ಜೋರ ಕೊಡು. ಕೊಡು. ಓ, ಹಿಂಗಾದ್ರೆ ಕಳಿಸ್ತಾಳೆ. ಐಡಿಯಾ ಬಂತು. ನೀವು ಅಪ್ಪ ಬಂದ್ರೆ ಇಲ್ಲ ಹೋಗಲ್ಲ. ಈಗ ಏನಂತ ಅಂದ್ರೆ ಇದುವರೆಗೂ ಈ ತರ ಯಾರು ಮಾಡಿರಲ್ಲ, ಆ ತರ ಚಾಲೆಂಜ್ ಕೊಡ್ತೀನಿ. ಎಲ್ಲಿ ಕೆಳಗಡೆ ಎಲ್ಲಿದೆ ಅಂತ ಹೋಗ್ಬೇಕು ಹೇಳು. ಹೋಮಳ್ಳಿಂದ ಸ್ವಲ್ಪ ಮುಂದೆ. ಅದನ್ನ ಒರೆಸ್ಕೊಂಡು ಹೋಗಿ ರೋಡಲ್ಲಿ ಆಯ್ತು, ಇದನ್ನ ಮಾಡಿಸ್ತೀನಿ. ಇಲ್ಲ ಬೈಕ್ ಎಲ್ಲ ಕೆಲಸ ಬೇಡ, ಮಾಡಕ್ಕೆ ನಮ್ಮ ಇಷ್ಟ ನಾವು ಕೊಡ್ತಿರೋದು ಸುಮ್ಮನೆ ಇರೋಕೆ ಕೇಳಿ. ಆಯ್ತು ಮಾಡು. ಆಯ್ತು ಹೋಗ್ಬಿಡು. ಅಲ್ಲ, ಅಮ್ಮ ಒಂದು photo ಇನ್ನೊಂದು. ಬಿಡಬೇಕು. ಹೋಗ್ಲಿ ಮಾಡಿ. ಮಾಡ್ತೇನೆ ಇದ್ದೆ, 1 ನಿಮಿಷ ಮೇದಂತಿರು. ಎಲ್ಲಿಗೆ ಹೋಗ್ಬೇಕು? ಹೋಗ್ಲಿ ಪಾಪ ಅಂತ ಒರೆಸ್ತಾ ಇದೀನಿ. ಹೋಗ್ಬಾರ್ದು ತನಕ ಹೋಗ್ಬಿಡ್ಬೇಕು. ಏನ್ ತರಬೇಕು? ವರ್ಲ್ಡ್ ಹತ್ರ ಬೇಡ. ನಾನೇನ್ ಭಯ ಪಡ್ತಿಲ್ಲ ಕಣಂತ ಹೇಳಿ ನಿಮ್ಮ ಅಪ್ಪ ಆಗುತ್ತಾ? ಅದಿನ್ನ ಲೇಬಲ್ ಬಿಚ್ಚಿಲ್ಲ. ಹೀರೋಯಿನ್ ಮೇಡಮ್ ನೀವು ನಮ್ಗೆ ಅಕ್ಕನ ತಂಗಿನ? ತಂಗಿಯಲ್ಲ, ಮಮ್ಮಿ. ನನಗೆ ಭಯನ. ಅವ್ರಿಗೆ ಖುಷಿ, ನಡೀರಿ. ಈ ಗಣೇಶ ನೋಡ್ಕೊಂಡು ಕೈ ಮುಕ್ಕೊಂಡ್ ಬನ್ನಿ, ನಡೀರಿ. ಅಲ್ಲಿ ಗಣೇಶನ ಹತ್ರ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ.
ಏನು ಬೋಲ್ಡಾಗಿ ಬರ್ತಾವ್ರೆ. ಇರಿ 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 ಹೋಗ್ಬೋದಾ? ಪಾಪ ಅನಿಸ್ತಿದೆ ನನಗೆ. ಸುಮಾರು ಜನ ಇದ್ದಾರೆ. ಹೋಗಿ ತೋರಿಸು ಪರವಾಗಿಲ್ಲ ಬಾ. ಕ್ಲೋಸ್ ಆಗಿದೆ ಅಷ್ಟೇನಾ? ಪಿಂಕು ಗೆದ್ಬಿಟ್ರು. ನೆಕ್ಸ್ಟ್ ಟೈಮ್ ಕೊಡೋರು. ನೆಕ್ಸ್ಟ್ ನನಗೆ ಪಾಪ ಅನಿಸ್ತಿದೆ. ನನಗೆ ಪಾಪ ಅನಿಸ್ತಿದೆ. ಎಷ್ಟು ಖುಷಿಯಿಂದ ನಾನು ಹೆಂಡತಿ ಹಿಂಗೆ ಹೋಗ್ತಿದ್ದಾಳೆ ಅನ್ನೋದೇ ಒಂದು ಖುಷಿ ಅವ್ರಿಗೆ. ಅದು ಶಿವ ಹಾಕೊಂಡು ಅಲ್ಲೂ ವಿಡಿಯೋ ಮಾಡ್ಕೊತವ್ರೆ. ಪಾಪ ಬೇರೆ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಬೇರೆ ಮನೆ ಒಳಗಡೆ ಕೊಡ. ಇಲ್ಲೇ ಫೋಟೋ ತೆಗಿಯೋಣ ಇರೋ ಅದರಲ್ಲಿ. ಮಾ ಬನ್ನಿ. ಫೋಟೋ ಏನೋ ಹೇಳ್ತಾ ಇದ್ರಿ? ನಿಮ್ಗೆ ಮಾಡಕ್ ಆಗ್ತಿರೋಂಥದ್ದೇನಿದೆ ಅದನ್ನ ಮಾಡಿಸ್ತೀನಿ. ಅದು ನಿನ್ನೆ ಕೊಟ್ಟೆ ನೀನು ಹಾಕೊಂಡು ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ನಾನು ಮಾಡಲ್ಲ ಅನ್ಕೊಂಡು. ಆದ್ರೂ ನಂಗೆ ಪಾಪ ಅನ್ಸ್ಬಿಡ್ತು. ಆದ್ರೂ ಬೋಲ್ಡ್ ಆಗಿ ಮಾಡಿದ್ರು. ಗ್ರೇಟ್. ಬನ್ನಿ ಆಯ್ತು, ಈಗ ಡ್ರೆಸ್ ಚೇಂಜ್ ಮಾಡಿ. ನಿಮ್ ಕಂಫರ್ಟ್ ಇದ್ರೆ ಇರಿ, ನಂಗೇನಿಲ್ಲ. ಇಲ್ಲ ನಂಗೆ ಬೆಲೆ ಬೇಡ ಇರ್ಲಿ ಇರ್ಲಿ Tight ಆಗ್ಸಿದ್ರೆ ಹಿಂಗೆ ಹೋಗ್ಬೇಕು. ಪ್ಲೀಸ್ ಇದೇ ಇರ್ಲಿ. ಅಲ್ಲ ನಾನು ಬೇರೆ ಚಾಲೆಂಜ್ ಮಾಡಕ್ಕಾಗಲ್ಲ ಅಪ್ಪಿ ನನಗೆ. ಅದಕ್ಕೆ ಬೇಡ ನಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೈಟಿ ನೈಟಿ ಕೊಡಲ್ಲ. ಡ್ರೆಸ್ ಹಾಕೋಬೇಕು. ನೈಟಿನೇ ಹಾಕೊಂಡು. ಪ್ಯಾಂಟ್ ಇರ್ಲಿ ಬನ್ನಿ. ಅದು ಜೀನ್ಸ್ ಅಲ್ವಾ, ಏನಾಗಲ್ಲ ಬನ್ನಿ. ಬ್ಲಾಕ್ ತಾನೇ ಅದು ಆಗಲ್ಲ ಅಂತ ಹಿಂಸೆ ಅನ್ಸುತ್ತೆ ಬಂದೆ. ಜನದ ಹೀರೋಸ್ತು ಡೈಲಾಗ್ ಹೊಡಿರಿ ಅಂತ ಎಷ್ಟೊತ್ತಾಗುತ್ತೆ? ಆಗಿಲ್ಲ ಅಂದ್ರೆ ಹೇಳಿ, ಚಲ್ಬೇಡಿ ಅಷ್ಟೇ. 5 ನಿಮಿಷ ಆಗಲ್ಲ, ಕರೆಕ್ಟಾಗಿ ಕೊಡ್ಬೇಕು. ಒಂದು ಇದಾಗಿ ಆಯ್ತು, ನೀವೇ ಇಟ್ಕೊಳ್ಳಿ. ಬಿಡು. 5 ನಿಮಿಷ ಸ್ಟಾರ್ಟ್. ಟೈಮ್ ನೋಡ್ಕೊಂತೀನಿ. ಈಗಲೇ ಆಯ್ತಾ ಇಲ್ಲ ಅದು ನಾನು ಅವಳು ಕೊಟ್ಟಿದ್ನಲ್ಲ, ಅದಕ್ಕೆ ರಿವೆಂಜ್. 5:28 5:33 ತನಕ ಇಟ್ಕೋಬೇಕು. ಹೇಳು ಏನಾರು ಟೈಮ್ ಪಾಸ್ ಆಗ್ಬೇಕು. ಮಾಡಿ ನೀವೇ ಸಾಂಗ್ ಹೇಳಿ. ಸಾಂಗ್ ಹೇಳಿ. ನಿಮ್ದೇ ಚೆನ್ನಾಗಿತ್ತಲ್ವಾ? ನನ್ ಬೋರಿಂಗ್ ಅನ್ಸ್ತಿದ್ದಲ್ವ ನಿಮ್ಗೆ? ನಾನು ಎಷ್ಟು ಚೆನ್ನಾಗಿ ಕೊಟ್ಟೆ ನಾನು ಟಾಸ್ಕ್ಗಳನ್ನ ನಾನು ಹೆಂಗ್ ಕೊಟ್ಟೆ? ವಿಚಿತ್ರವಾಗಿ ಆಡಬಾರ್ದು. ಅಯ್ಯೋ ಅಮ್ಮ ಇಟ್ಕೊಂಡಿದ್ರೆ ಆಗುತ್ತಾ? ಇನ್ನು ಇಟ್ಕೊತೀನಿ. ಬೆಂಡ್ ಆಗಿದೆ ಕೈ. ಸ್ಟ್ರೈಟ್ ಕೆಳಗಡೆ. ಮೇಲೆಲ್ಲ ಕೆಳಗೆ. ಹಂಗೆ ಕೆಳಗಡೆ ಇಟ್ಟಿದ್ರಿ. ಅದ್ ಮೇಲ್ಗಡೆ ನಾನು ಇಟ್ಕೋತೀನಿ. ಕೈ ಇಲ್ಲಿ ಬಾ ನೀನು ಸಪೋರ್ಟ್ ಕೊಡಿಲಿ. ಇಟ್ಕೊಂತೀರಾ 5 ನಿಮಿಷ? ಎಷ್ಟೊತ್ತಾಗುತ್ತೆ ಅಷ್ಟು ತನಕ ಇಟ್ಕೋತೀನಿ ಅಷ್ಟೇನೆ. ಸ್ಟ್ರಾಂಗೆಸ್ಟ್ ವುಮೆನ್. ವೆರಿ ವೆರಿ ಸ್ಟ್ರಾಂಗೆಸ್ಟ್. ವೆರಿ ಸ್ಟ್ರಾಂಗ್. ವೆರಿ 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 ಸ್ಟ್ರಾಂಗ್. ಇಂಥ ಮಕ್ಕಳು ತಾಯಿಗೆ ಪನಿಷ್ಮೆಂಟ್ ಕೊಡುವಂತ ಮಕ್ಕಳು. ಹೋಯ್ತಾಯ್ತು. ಆಗ್ತಿಲ್ಲ? ಬಿಟ್ಬಿಡಿ. ಆಗ್ತಿಲ್ಲ. ಎಷ್ಟು ಟೈಮ್ ನೋಡು ಟೈಮ್ ಎಷ್ಟು? 2 ಮಿನಿಟ್ಸ್ ಅಷ್ಟೇ ಆಗಿರೋದು. ಜಾಸ್ತಿ ಆಗಿರ್ಬೇಕು. ಅಷ್ಟು ಆಗ್ತಿಲ್ವಾ? ಸೋತ್ರಾ? 5 ನಿಮಿಷ ಅಲ್ವಾ? 3 ನಿಮಿಷ ಆಯ್ತಾ? ಆಗಲ್ಲ ಬಿಡಿ. ಇಲ್ಲ ಒಂದು ಔಟ್. ನಾನೇ ನೀನ್ ಇಟ್ಕೊಂಡಿದ್ಯಾ? ಇನ್ನೊಂದು ಈಗ ಯೂನಿಕ್ ಆಗಿ ನಾನು ಇದನ್ನ ಎಂದೆ ಬಿಡ್ಲಿಲ್ಲ, ನೀನೇ ಎತ್ಕೊಂಡು ಹೋದೆ. ನಾನು ಬಿಡ್ಲಿಲ್ಲ. ನೀವು ಆಗ ನಾನು ಇದಕ್ಕೆ ಎತ್ಕೊಂಡಿದ್ದೆ. ಹೋಗಿಳಲ್ಲಿ ಜಾಮೂನ್ಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ
ಖಾರದ ಪುಡಿ ಇದು ಹೋಮ್ ಮೇಡ್ ಖಾರದ ಸ್ವಲ್ಪ ಉಪ್ಪು ಈಗ ಇಲ್ಲಿ ನೋಡು ಅಲ್ಲಿ ಬಾ ಈಗ ಇದನ್ನ ನೋಡಿ ಹಿಂಗ್ ಕಲಿಸ್ಬೇಕು ಅಂದ್ರೆ ಹಿಂಗೆ ಹಿಂಗೆ ಹೆಂಗೆ ಅಂದ್ರೆ ಬನ್ನಿ ಅವ್ರ ಮುಂದೆ ಕಲಿಸೋಣ ಬನ್ನಿ ಅವ್ರ ಮುಂದೆ ಕಲಿಸ್ಬೇಕು ಹೆಂಗೆ ಅಂದ್ರೆ ನೋಡ್ತಿದ್ರೆ ಅಸಹ್ಯ ಆಗ್ಬೇಕು ಕೈಯಲ್ಲಿ ಕಲ್ಸಲ್ಲ ಅನ್ಕೊಂಡೆ ಕೈಯಲ್ಲಿ ಕಲ್ಸೋದು ಬೇಡ ಅಂತ ಅನ್ನಿಸ್ತು ಕೊಡು ಸಾಕು ಮೆಣಸು ಹಾಕಿದ್ಯಾ ಅಲ್ಲಿ ಮೆಣಸೆಲ್ಲ ಕಾಣಿಸ್ತಾ ಐತೆ ಹೆಂಗಿದೆ ಒಂದು ಲೋಟ ನೀರು ತಗೊಂಬ ನೀರು ಕೊಡಲ್ಲ ನಾವು ಅಷ್ಟು ತಿನ್ಬೇಕು ಏನ್ ನೀನ್ ನಾನು ಕೊಟ್ಟಿದ್ದೆಲ್ಲ ತಿಂದಿದ್ಯಾ ನಾನು ಹೇಳಿದ್ ಮಾಡ್ಬೇಕು ಊಟ ನೀನ್ ಗೆದ್ರಲ್ಲ ನೀ ದೇವ್ರ ಕೊಡೋ ಕಷ್ಟನೇ ಸಹಿಸ್ಕೊಂತಿನಂತೆ ನೀನ್ ಕೊಡೋ ಸಹಿಸ್ಕೊಳ್ಳೋದು ನೀರ್ ಬಿಡೋದು ಮಜಾ ಮಾಡೋದು ನಿಜ ಚೆನ್ನಾಗಿತ್ತು ಅನ್ಸುತ್ತೆ ಅದು ಅದೇ ನಿನ್ ಬೇಕಾಗಿ ಏನೇನ್ ಹಾಕಿದ್ದೆ ಅದು ಖಾರದ ಪುಡಿ ಉಪ್ಪು ಮೆಣಸು ಎಲ್ಲಾನು ಹಾಕಿದ್ಯಾ ಚೆನ್ನಾಗಿತ್ತು ಕೆಡ್ದಾಗ ಅಂತಿದ್ದು ತಿಂದಿದ್ದೆ ನಿನ್ಗೆ ಯಾಕದು ನಾನು ತಿಂದಿದ್ದೀನಿ ಏನ್ ಕೊಡುತ್ತೆ ಏನ್ ಕೊಟ್ರು ಮಾಡ್ತೀನಿ ಅಂತವ್ರು ಮಾಡಲ್ಲ ನೆಕ್ಸ್ಟ್ ಮಾಡು ಈಗ ಮೈಸೂರು ಸಿಲ್ಕ್ ಸೀರೆನೋ ಇಲ್ಲ ರೇಷ್ಮೆ ಸೀರೆನೋ ತಂದ್ಕೊಡ್ತೀನಿ 5 ನಿಮಿಷದೊಳಗೆ ಉಟ್ಕೋಬೇಕು ಮತ್ತೆ ಪರ್ಫೆಕ್ಟ್ ಆಗಿ ಉಟ್ಕೋಬೇಕು ಪರ್ಫೆಕ್ಟ್ ಇವೆಲ್ಲ ಉಟ್ಕೊಳಕ್ಕಾಗಲ್ಲ ನೀನ್ ಹೇಳಂಗೆಲ್ಲ ಮಾಡಕ್ಕಾಗಲ್ಲ ನಂಗೆ ಗೊತ್ತಿಲ್ಲ ಅದು ನನ್ನ ಟಾಸ್ಕ್ ಒಟ್ಟಲ್ಲಿ ಹೆಂಗ್ ತಂದ್ಕೊಡು ನನ್ಗೆ ಇಷ್ಟ ಬಂದ ನಾನು ಉಟ್ಕೋತೀನಿ ಈ ರೇಷ್ಮೆ ಸೀರೆ ಆದ್ರೆ ಕಷ್ಟ ಆಗುತ್ತೆ ಅವೆಲ್ಲ ಐರನ್ ಮಾಡಿರಲ್ಲ ನೀನ್ ಕರೆಕ್ಟ್ ಆಗಿರೋದು ಕೊಡನೆ ಅದು ನನ್ನ ಇಷ್ಟ ನಾನು ಯಾವ್ದು ಬೇಕಾದ್ರೂ ಕೊಡ್ತೀನಿ ನೀವ್ ಹೇಳ್ದಾಗ ನಾನ್ ಕೇಳೋದಲ್ಲ ಬಟ್ ಬ್ಲೌಸ್ ಆಗಲ್ಲ ನಿನಗೆ ಫಿಟ್ ಇಡಿಸ್ಕೊಂಡಿದ್ಯಾ ಅದ್ರ ಮೇಲೆ ಉಟ್ಕೊಳ್ಳಿ ಏಯ್ ಬ್ಲೌಸ್ ಎಲ್ಲ ಆಗಲ್ಲ ಈ ಟಾಪ್ ಮೇಲೆ ಎಲ್ಲ ಉಟ್ಕೊಳಕ್ಕಾಗಿತ್ತ ತಂದ್ಕೊಡ್ತೀನಿ ಏನೋ ಸೀರೆ ಉಟ್ಕೊಳ್ಳೋದು ವಿಡಿಯೋ ಮಾಡ್ಕೋಬೇಕು ನಾನು ಸರಿ ಆಯ್ತು ಆ ಪೆಟಿ ಕೊಡು ತಗೋಬಾ ಪಿನ್ ಕಟ್ಟಾಂಬ ಉಟ್ಕೋಬೇಕಂತೆ ಪಿನ್ ಇಲ್ಲದೆ ಉಟ್ಕೊಳ್ಳೋಣ ಪಿನ್ ಏನು ಇಲ್ಲ ಅಮ್ಮ ಲಾಡಿಗಳಿಲ್ವಲ್ಲಮ್ಮ ನನಗೆ ಗೊತ್ತಿಲ್ಲ ಕಣವ ಇಲ್ಲಿ ಈಚೆ ಕಡೆ ಅಲ್ಲೆಲ್ಲ ಇಟ್ಟು ಕಡೆ ಡ್ರಾಯರ್ ಬೇರೆ ಹಾಕು ಈ ಲಾಡಿ ಏ ಈಚೆ ಕಡೆ ಐತೆ ನೋಡಮ್ಮ ನೋಡಪ್ಪ ಪಿನ್ ಕೊಡ ಪಿಂಪಲ್ ಬೇಡ ಅಂಶ ಬೇಡ ಅಂಶ ಇರಿಟೇಟ್ ಆಗ್ಬೇಕು 1 ನಿಮಿಷದಲ್ಲಿ 2 ಸತಿ ಇಲ್ಲ ನೀನ್ ಇರಿಟೇಟ್ ಮಾಡಕ್ ಆಗದೇ ಇಲ್ಲ ಬಾಯ್ ಮಾಡು ಏನ್ ಕೊಡು ಟೈಮ್ ಇಟ್ಕೊಂಡು ಕೊಡು ಇನ್ನು ಟೈಮ್ ನಾನ್ ಸ್ಟಾರ್ಟ್ ಮಾಡಿದ್ಮೇಲೆ ತಾನೆ ಏನ್ ಗೊತ್ತಾ ಸಿಂಗಲ್ ಪಿನ್ ಮಾಡಂಗಿಲ್ಲ ಸಿಂಗಲ್ ಪಿನ್ ಮಾಡ್ತಾನೆ ಅಮ್ಮ ಇಲ್ಲ ಅಮ್ಮ 1 ನಿಮಿಷದಲ್ಲಿ 2 ಸತಿ 5 ನಿಮಿಷ ಹಿಡಿಯೋದು 5 ನಿಮಿಷದಲ್ಲಿ 5:35 5:40 ಅಷ್ಟು ಅದೆಷ್ಟೊತ್ತು ಅದೊಂದು ನಿಮಿಷ ಮುಗಿದು ಹಾಕ್ಬಿಟ್ರೆ ಏನ್ ಮಾಡ್ಲಿ ಇಲ್ಲ, ನಾನು ಇಲ್ಲ. ಕರೆಕ್ಟ್ ಆಗಿ ಟೈಮರ್ ಸೆಟ್ ಮಾಡು ನೀನು ಬೇಕಾಗಿಲ್ಲ. ಟೈಮರ್ ಸೆಟ್ ಮಾಡ್ಬೇಕು ಹಂಗ ಆಡ್ತಾರೆ ಇವ್ರು ಹೇಳ್ದಾಗ ನಾನ್ ಕೇಳಂಗಾಗಿದೆ ಲೇ ಅಂಶ ನೀನ್ ಇರಿಟೇಟ್ ಮಾಡ್ಬೇಕು ಅಂದ್ರೆ 5 ನಿಮಿಷದಲ್ಲಿ 1 ಸತಿ ಅಲ್ಲ ಬಿಡು ಈಗ ಸ್ಟಾರ್ಟ್ ಆಗಿದೆ ಟೈಮರ್ ಆನ್ ಮಾಡಿದೀನಿ ಟೈಮರ್ ಅಷ್ಟೇ ಮಾಡ್ಕೋ ಇಲ್ಲ ಪರ್ಫೆಕ್ಟ್ ಆಗಿ ಉಟ್ಕೋಬೇಕು ಮದ್ವೆ ಮನೆಗೆ ಹೆಂಗ್ ಉಟ್ಕೊಂಡು ಹೋಗ್ತೀರ ಮೊದಲ ಮನೆಗೆ ಯಾವ ಒಡವೆ ಈ ತರ ಅಟ್ಲೀಸ್ಟ್ ಕ್ಲೀನ್ ಆಗಿ ಉಟ್ಕೋಬೇಕು ಸ್ಟೈಲಿ ಇಲ್ಲಿ ನೋಡಿ ನೋಡಲಿ ಬ್ಲೌಸ್ ಡಸಂಟ್ ಮ್ಯಾಟರ್ ಬೇಕಿತ್ತಲ್ಲ ಸೀರೆ ಉಡ್ಸೋದು ಅಮ್ಮ ಸುಮ್ನೆ ಇರ ಕೇಳಮ್ಮ ಟೈಮ್ ಮಾಡಾಕತ್ತೆ ಸುಮ್ಮನೆ ಇರೋ ಕೇಳೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಮಾತಾಡ್ಬೇಡ ಅನ್ನ ಕೇಳು ಹೆಲ್ಪ್ ಬೇಕಾ ಹೋಗು ಅಷ್ಟೊಂದು ಹಂಗೆಲ್ಲ ಇಲ್ಲ ಅವ್ರು ಉಟ್ಕೊಳ್ಳಿ ಸುಮ್ನೆ ಅವ್ರು ಇಲ್ಲಿ ಕರೆಕ್ಟ್ ಆಗಿ ಬರ್ಬೇಕು ಭುಜದ ಹತ್ರ ಅಷ್ಟೇ ಅಮ್ಮ ಏನಿದು ಹೇಗೆ ಕರೆಕ್ಟ್ ಆಗಿ ಉಟ್ಕೊಳ್ಳಿ ಅಂತ ಅಂದ್ರೆ ಇದೆಲ್ಲ ಮಾಡಿದ್ರೆ ಅಮ್ಮ ಇರಿಟೇಟ್ ಇರಿಟೇಟ್ ಅಂದ್ರೆ ಏನು ಗೊತ್ತಾ? ಅದಲ್ಲ. ಟಾಸ್ಕ್ ಕೊಟ್ಟಿರೋದು ಬಿಡೆ ಇರಿಟೇಟ್ ಬೇರೆ ನೀವು ಟಾಸ್ಕ್ ಕೊಟ್ಟಿದ್ದೀರಾ ಟಾಸ್ಕ್ ಇದು ನಾನು ಇರಿಟೇಟ್ ಇಲ್ಲ ಇದು ಟಾಸ್ಕ್ ಇದು ಅಲ್ಲ ಐರನ್ನು ಮಾಡಿಲ್ಲ ಇದು ಹೆಂಗ್ ಕೂರ್ತವ ಕೂರ್ಸಿ ಅದೇ ಟಾಸ್ಕ್ ಅದೇ ಇರಿಟೇಷನ್ ಆಯ್ತು ಬಿಡು ಈಗ ಸುಮ್ಮನೆ ಕುತ್ಕೊಂಡು ಇರಿಟೇಷನ್
ಸ್ಯಾರಿನ. ಓ 1 ನಿಮಿಷ ಆಗೋಯ್ತು, 1.5 ನಿಮಿಷ ಆಗೋಯ್ತು. ಆಗ್ಲಿ ಬಿಡು. 1.5 ನಿಮಿಷ ಕಂಪ್ಲೀಟ್. ಗೊತ್ತಿಲ್ಲ ಅಮ್ಮ, 5 ನಿಮಿಷ ಜಾಸ್ತಿ ಆಯ್ತಾ ಅಂತ ನಾನು ಕೊಟ್ಟಿದ್ದು. ಗೊತ್ತಾಗುತ್ತೆ ಬಿಟ್ಟಾಕು. 2 ನಿಮಿಷ ಕೊಡ್ಬೇಕಿತ್ತು ಕಣೆ. ಇನ್ನಾಗ್ದೆ ಇದ್ರೆ ಜಾರ್ ಬೀಳುತ್ತೆ. ನೀನೇನ್ ಹೇಳಿದ್ದು ಕರೆಕ್ಟ್ ಆಗಿ ಗುಡಿ ಅಂತ. ಇದು ಬಿಡ ಬೇರೆ ನೋಡು ಇವ್ರು ಹೇಳ್ದಂಗ್ ಮಾಡಂಗಾಗಿದೆ ನಾನು. ಮೋಸ ಇದ್ರಲ್ಲಿ ಸೋತ್ರು ಅವ್ರು ಉಟ್ಕೊಂಡ್ರು ಸೋತ್ರು. ನಾನು ಹೇಳೋದ್ ಕೇಳಿಲ್ಲ. ಇದ್ಯಾಕೆ ಹಿಂಗ್ ಮಾಡಾಕಿದ್ಯಾ? ಇಲ್ಲೇ ಏನೋ ಮಾಡಾಕಿದ್ಯಾ ನೀ ನನ್ಗೆ. ನಾನೇನು ಮಾಡಿಲ್ಲ. ನಾನೇ ಮಾಡಿದ್ದು. ಇಲ್ಗೂ ಕೊಡಲ್ವಾ? ಎಲ್ಲಿಗೂ ಕೊಡಲ್ಲ. ಇಟ್ಸ್ ಓಕೆ. ನರ್ಗೆಲ್ಲ ಯಾರು ಹಿಡಿಯಂಗಿಲ್ಲ ಪ್ರಿಯಾ, ಅವರೇ ಹಿಡ್ಕೋಬೇಕು ಕೆಳಗಡೆ. ನನ್ ಮದುವೆ ಮನೆಗೆ ಬಂದಿದ್ದ ಅಮ್ಮ, ನಾನ್ ನೀವು ಸೀರೆ ಹೇಳ್ದಂಗ್ ಉಟ್ಕೊಳ್ಳಿ ಅಂತ ಹೇಳಿದ್ದೀರಾ. ಅದೆಲ್ಲ ಪಿನ್ ಇಟ್ಕೋಬೇಕು ಮಾಡ್ಬೇಕು. ನೀವೇನ್ ಪಿನ್ ಕೊಟ್ಟಿದ್ದೀರಾ? ನನ್ಗೆ ಹೆಂಗ್ ಅನಿಸ್ತೈತಿ ಇದು ಟಾಪ್ ಮೇಲೆ ಹಾಕೊಂಡ್ರೆ ಅದಕ್ಕೆ ಹೋಗ್ಬಂತಾರ. 5 ನಿಮಿಷ ಕೊಟ್ಟು ಮಾಡ್ದೆ ಅನ್ಸ್ತಿದೆ. ನಿನ್ ದಡ್ಡತನಕ್ ನಾನೇನು ಮಾಡಿದೆ. ಉಟ್ಕೋಬಿಟ್ರು ಅವರು ಕೆಳಗಡೆ ನೆರ್ಗೆ ಪರ್ಫೆಕ್ಟ್ ಆಗಿರ್ಬೇಕು. ಅದಕ್ಕೆ ನೀನೇನ್ ಫೋಟೋ ಶೂಟ್ ಕರ್ಕೊಂಡು ಹೋಗಿದ್ದಲ್ಲ. ನಾನು ಫೋಟೋಶೂಟ್ ಮಾಡ್ತೀನಿ. ಏಕೆ ಪ್ಯಾಂಟ್ ಹಾಕೊಂಡು ಫೋಟೋಶೂಟ್ ಮಾಡಿಲ್ಲ? ಇದು ಮಾಡ್ಕೊ ಕಂಪ್ಲೀಟ್. ಈಗ ಹೋಗ್ತೀರಿ ನೋಡು. ಈಗಿದೆ ಗೊತ್ತಾ? 2.5 ನಿಮಿಷದಲ್ಲೇನೆ ಕಂಪ್ಲೀಟ್ ಮಾಡಿದ್ದಾರೆ. 3.5 ನಿಮಿಷ ತಗೊಂಡಿದ್ದಾರೆ ಕಂಪ್ಲೀಟ್ ಮಾಡೋದಕ್ಕೆ. ಸೀರೆ ಉಡ್ಸಿದ ಕಾರಣ ಏನಂದ್ರೆ ಹಬ್ಬದ ದಿನ ಸೀರೆ ಉಟ್ಕೊಂಡು ಪೂಜೆ ಮಾಡಿಲ್ಲ. ಅಟ್ಲೀಸ್ಟ್ ಹಿಂಗಾದ್ರೂ ಉಟ್ಕೊಳ್ಳಿ ಅಂತ ಸೀರೆ ಉಡಿಸ್ದೆ ಅಷ್ಟೇ. ಅದು ಬ್ಲೌಸೇ ಕೊಟ್ಟಿಲ್ಲ, ಸೀರೆ ಉಡ್ಸೋಳಂತೆ. ಒಟ್ನಲ್ಲಿ ಸೀರೆ ಉಟ್ಕೊಂಡಿದ್ದೀರ ಅಂತಾನೆ. ಆದ್ರೂ 3.5 ನಿಮಿಷದಲ್ಲೇ ಉಟ್ಕೊಬಿಟ್ರು. ಆಯ್ತು ತೆಗೀರಿ, ಆಯ್ತು ಪರವಾಗಿಲ್ಲ. ಗೆದ್ರು, ಇದನ್ನು ಗೆದ್ರು. ಇನ್ ಯಾವ ತರ ಇರಿಟೇಟ್ ಮಾಡ್ಲಿ ನಾನು? ಈಗ ಬಿಚ್ಚೋದನ್ನು ತೋರಿಸ್ಬೇಕಾ? 10 ನಿಮಿಷ ಇದೆ ಅಷ್ಟೇ ನನ್ಗೆ. ಎಲ್ಲಾನು ಮಾಡ್ಬಿಟ್ರು. ನೀವ್ ಇರಿಟೇಟ್ ಆಗ್ತಿದ್ದೀರಾ ಅಂತಾನೆ ನಂಗೆ ಅನಿಸ್ತಿಲ್ಲ. ವಿಡಿಯೋ ಮಾಡಿನೇ ವೇಸ್ಟ್ ಅಂತ ಅನಿಸ್ತಿದೆ. ಹಂಗಲ್ಲ, ಅದನ್ನ ನಾವು ಎಕ್ಸೆಪ್ಟ್ ಮಾಡ್ತೀವಿ. ನೋಡಿ ಇನ್ನೇ ಎಷ್ಟು ಜೋಶಲ್ಲಿ ಕೂತವ್ರೆ. ಕೊಡು, ನೀನೇನಾದ್ರೂ ಮಾಡ್ಕೊಂಡು ನಾನು ಕೊಡು. ಇನ್ನೇನ್ ಕೊಡ್ಲಿ? ನನಗೆ ಅವಾಗ್ಲೇ ತಿಂದಿರೋದು, ಕಾಫಿ ಕುಡಿದಿರೋದು, ಈಗ ತಿಂದಿರೋದು ವಾಮಿಟ್ ಬರಂಗ್ ಆಗ್ತೈತೆ. ಆದ್ರೂ ನಾನು ಅದನ್ನ ಇದು ತೋರಿಸ್ಕೊತಾ ಇಲ್ಲ. ಅದೇ ಚಾಲೆಂಜ್. ಇದು ಬಾಳೆಹಣ್ಣಂತೆ ಕೊಡು. ದ್ರಾಕ್ಷಿನ ಕೊಡು. ಬಿಚ್ಚು ಕೊಡೋ ಅಲ್ಲ, ಅದನ್ನ ಕಿತ್ ಕೊಡು. ಕಣ್ಣಿಗಾರುತ್ತೆ ಮಾಡು. ಫೇಶಿಯಲ್ ಆಗತ್ತೆ, ಅದ್ರ ಜೊತೆಗೆ ಇಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ಅನುಷಾ ಅವಳು ಇರಿಟೇಟ್ ಆದ್ಲು, ನೀವು ಇರಿಟೇಟ್ ಆಗ್ತೀರ. ಅಲ್ಲ, ಇರಿಟೇಟ್ ನನಗೆ ಮಾಡ್ತೀವಿ ಅಂದ್ಬಿಟ್ಟ. ಮಾಡೋದಿಲ್ಲ, ವಾಶ್ ಮಾಡು ನೀಟಾಗಿ. ಅವ್ರಿಗೆ ಕಣ್ಣತ್ರಕ್ಕೆ ಹಾಕ್ಬೇಡ. ಕಣ್ಣು ಫೇಸ್ ಮಾಸ್ಕ್ ಆಗ್ಬಿಡುತ್ತೆ ಅಷ್ಟೇ ಅಲ್ವಾ? ನೋಡಿ ಯಾವ್ದಾದ್ರೂ ಮಾಡಲ್ಲ ಅಂದಿಲ್ಲ. ನಾನೊಳ್ಳೆ ನಾಯಿ ತರ ಆಡಿದೀನಿ. ಅದೇ ಮಾಡು. ನಾನು ಯಾವ್ದೇ ಕಾರಣಕ್ಕೂ ಶರ್ಟ್ ಹಾಕೊಂಡು ಆಚೆಗೆ ಹೋಗಲ್ಲ ಅಂತ ಅನ್ಕೊಂಡಿದ್ದೆ. ಅಲ್ಲಿ ಬಾರಮ್ಮ ಆಗಲ್ಲ ಹೋಗ್ಲಿ ಪಾಪ ಅಂತ ನಾನೇ ಕರೀದೆ. ಇನ್ನೊಂಚೂರು ಹಚ್ಚು. ಫ್ರೂಟ್ಸ್ ಎಲ್ಲ ಹಚ್ಚು, ಒಳ್ಳೇದು. ಮಾಡು. ಮಾಡಮ್ಮ. ಅನುಷಾ ಏನ್ ಮಾಡಿದ್ರು ವೇಸ್ಟ್ ಅನ್ಸ್ತೈತೆ ಅನುಷಾ. ಅಮ್ಮ ಇರಿಟೇಟ್ ಆಗ್ಬೇಕು ಅಮ್ಮ ಸ್ವಲ್ಪನಾದ್ರೂ. ನಾನು ಫಸ್ಟ್ ಹೇಳಿದ್ದೀನಿ, ನೀವ್ ಏನೇ ಮಾಡಿದ್ರು ಇರಿಟೇಟ್ ಆಗಲ್ಲ ಅಂತ. ಅದನ್ನೇ ಬ್ಯಾಗ್ ಆಗು ಅನುಷಾ. ತಿನ್ಬೇಕಾ? ತಿನ್ಬೇಕಾ? ತಿನ್ಕೊಡು. ಈಗ ಇದನ್ನ ಮಾಡು. ತಿನ್ಬೇಕಾ? ನೀವು ಮನುಷ್ಯರಲ್ಲಿ ಅವ್ರು ಇರಿಟೇಟ್ ಆಗ್ತಿಲ್ಲ ಅನುಷಾ. ಅಗಿಬೇಕಾ? ಅಗಬೇಕು. ನೀವ್ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ದಿರೋದು ಏನಿದೆ ಹೇಳಿ. ಅದನ್ನ ನನಗೆ ಗೊತ್ತಿಲ್ಲ. ನಾನೇ ಎಲ್ಲಾನು ಮಾಡಿದ್ರು ಕಡೆ. ನಾನು ಅವತ್ತು ಏನು ಮಾಡಿಲ್ಲ. ಈ ವಿಡಿಯೋ ಮಾಡಿನೇ ವೇಸ್ಟ್ ಅನ್ಸ್ತಿದೆ. ಕೆಲವೇ ನಿಮಿಷಗಳಿದೆ. ದಯವಿಟ್ಟು ಇನ್ನ 4 ನಿಮಿಷ ಇರೋದು. ಅದ್ರಲ್ಲಿ ಏನಾದ್ರು ಮಾಡಿ. ಇನ್ನೇನ್ ಮಾಡೋದು? ಬನಾನಾ ಸಿಪ್ಪೆ ತಕೊಂಡು ಏನಾದ್ರೂ ಮಾಡು. ಬನಾನಾ ಬೇಡ. ಪಿಚ್ಕೊಡೆ. ಇನ್ನೊಂದು ಬಿಚ್ಕೊಡು. ಕಿತ್ಕೊಡು. ಅದೇ ಜಾಮೂನ್ ಹಾಕ್ತೀಯಾ? ಹಾಕು. ಕೈನಲ್ಲಿ ಅದು ಎಷ್ಟು ಕೊಳೆ ಇದೆಯೋ ಗೊತ್ತಿಲ್ಲ. ನಾನು 1 ಗಂಟೆ ಮೇಲೆ ಆಯ್ತು ಕೈ ತೊಳ್ದು. ನಾನು ಡ್ರಾಮಾ ಕ್ವೀನ್ ಅಲ್ಲ. ಹಾಕು. ನನ್ನ ಚಾಲೆಂಜ್ ನಂದು ಮೂಗುಂದೆ ಒರ್ಸಿದ್ವಿ ತಿಂದಿದ್ವಿ.
ಅದು ಶಕ್ತಿನೂ ಇಲ್ಲ. ನಾನೇ ಮಾಡ್ಕೊಡ್ಲ ಕೊಡು, ನಾನೇ ಮಾಡ್ತೀನಿ. ಸ್ಪೂನ್ ಅಲ್ಲವಾ, ಕೈಯಲ್ಲಿ ಕಲಿಸ್ತೀನಿ. ಕೈಯೆಲ್ಲ ಕಲ್ಸಿ ನಿನ್ ಕೈಯಲ್ಲೇ ತಿನ್ನಿಸ್ಬಿಡೋ ತಗಡೆ. ಯಾವ ಥರ ಇರಿಟೇಟ್ ಮಾಡಲಿ ಆಗಲ್ಲ, ಕರೆಕ್ಟಾಗಿ ಹಾಕು. ಇಲ್ಲಿ ಇನ್ನು ತಿನ್ನಿಸ್ತೀಯಾ? ನಾನೇ ಸೋತೆ. ನಮ್ಮಮ್ಮನೇ ಗೆದ್ರು, ನಾನೇ ಸೋತೆ. ನನಗೆ ಇವಳು ಇದಾಕದ್ದಲ್ಲ, ದ್ರಾಕ್ಷಿ ಎಲ್ಲ ಉರಿತೈತೆ, ಸ್ವಲ್ಪ ಮೊಡವೆ ಆಯ್ತಲ್ಲ, ಬಟ್ ಆದ್ರೂ ನಗ್ತಾ ಇದ್ದೀನಿ. 5:48 ಆಯ್ತು ಟೈಮ್. ನಾನೇ ಸೋತೋದೆ. ಇವ್ರಿಗೆ ಯಾವ ತರ ಇರಿಟೇಟ್ ಮಾಡಿದ್ರು ತಡ್ಕೊಂತಾರೆ, ಎಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ಟು ಈ ತರ ಚಾಲೆಂಜ್ ಮಾತ್ರ ಮಾಡೋದು. ಏನು ಅಂತಾನೆ ಗೊತ್ತಿಲ್ವಲ್ಲ ನಿಂಗೆ? ಏನು ಅಂತ ಗೊತ್ತಿಲ್ಲ. ಇಷ್ಟು ವರ್ಷ ಆಗೆಲ್ಲ ಮಾಡೋದನ್ನ ಎಕ್ಸೆಪ್ಟ್ ಮಾಡ್ತೀರಾ ಅಂತ ನನ್ಗೆ ಅಷ್ಟು ಇದೈತೆ. ನನ್ಗೆ ಏನ್ ಅನ್ಕೊಂಡಿದ್ದೀನಿ ನನ್ನನ್ನ? ಇನ್ನೊಂದ್ಸಲಿ ಈ ತರ ಚಾಲೆಂಜ್. ಇನ್ನ 2 ನಿಮಿಷ ಮುಂಚೆನೆ ನಾನು ಸೋತೋಗಿದ್ದೀನಿ. ಇನ್ನೊಂದು ನಿಮಿಷ ಇದೆ. ನಾನೇ ಸೋತೆ. ನಮ್ಮಮ್ಮನೇ ಇರಿಟೇಟ್ ಆಗಿದ್ದು ಇವಳು. ನನ್ನ ಮಾಡಕ್ ಬಂದು ಇರಿಟೇಟ್ ಆಗಿದ್ದೆ ಅವಳು. ಇದನ್ನ ಚಾಲೆಂಜ್ ಕರಿಬೇಕು ಗೊತ್ತಿಲ್ಲ. ಇರಿಟೇಟ್ ಮಾಡಕ್ ಹೋಗಿ ನೀನ್ ಇರಿಟೇಟ್ ಆಗ್ಬಿಟ್ಟು ವೆರಿ ಬ್ಯಾಡ್. ಗಣಪತಿ ಹಬ್ಬ ಬೇರೆ, ಇವ್ರಿಗೆ ಇರಿಟೇಟ್ ಮಾಡ್ತೀನಿ ಅಂತ ಬೇರೆ. ಮೊನ್ನೆಯಿಂದನೂ ಪ್ಲಾನ್ ಮಾಡೋಳು. ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್ ಅನ್ನೋದಿರುತ್ತೆ ಅಲ್ವಾ. ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ಏನೇನೋ ನಾನು ಅವತ್ತು ಏನು ರೆಡಿ ಮಾಡ್ಕೊಂಡಿರ್ಲಿಲ್ಲ ಕೇಳು. ಪ್ಲಾನ್ ಎಲ್ಲ ಮಾಡ್ಕೊಂಡು 2 ದಿನದಿಂದ ಪ್ಲಾನ್ ಮಾಡಿದೀನಿ. ಇಂತಿಂತಾದೇ ಟಾಸ್ಕ್ ಕೊಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಎಲ್ಲಾನು ಎಕ್ಸೆಪ್ಟ್ ಮಾಡಿದ್ರು. ಹೋದ್ರು ಅಂದ್ರೆ ನೀನ್ ಎಂತ ಖರಾಬ್ ಆಗಿರೋದು ನೆಕ್ಸ್ಟ್ ಕೊಟ್ರು ಮಾಡ್ತೀನಿ. ಅಲ್ಲಿ ಅಮ್ಮ ಏನಾದ್ರೂ ಮೆಸೇಜ್ ಇದೆಯಾ ಗಣಪತಿಗೆ? ಗಣಪತಿ ಹಬ್ಬದ ಹಾರ್ದಿಕ ಮತ್ತೊಮ್ಮೆ ಶುಭಾಶಯಗಳು. ಹಿಂಗ್ ಉರಿತೈತೆ ನನ್ಗೆ ಸ್ಕಿನ್ ಅಂದ್ರೆ, ಹಂಗ್ ಉರಿತೈತೆ. ನಮ್ಮಮ್ಮ ಏನಂತ ನಂಗೆ ಇನ್ನೊಂದ್ಸಲ ಅರ್ಥ ಆಗೋಯ್ತು. ಈ ತರ ಚಾಲೆಂಜಸ್ಗೆ ನಾನು ಯೂಸ್ ಇಲ್ಲ, ಏನ್ ಹೇಳಿದ್ರು ಮಾಡ್ತಾರೆ. ನಾನು ಮಾಡಲ್ಲ. ಏನಿದ್ ಮಾಡೋದು? ಸುಮ್ನೆ ಮಾಡ್ಬೇಕು. ಈಗ ಅಕ್ಸೆಪ್ಟ್ ಮಾಡ್ಬೇಕು. ಅದನ್ನೇ ಹೇಳಿದ್ದೀನಿ. ನಿಮ್ಗೆ ಆಗ್ತಿದ್ರೆ ನೀವೇ ಹೇಳಿ. ನಾನೇ ಮಾಡಕ್ಕೆ ಆಗಲ್ಲ. ನನ್ಗೆ ಆತರ ಅನ್ಸಲ್ಲ. ಏನಿದ್ರು ಮಾಡ್ತೀನಿ ಅಂತ ಅನ್ಸಲ್ಲ. ಆತರ ಮೆಡಿಸಿಟ್ ನಂದು. ಹಿಂಗಂದ್ರೆ ಸಾಕು ಅಸಹ್ಯ ಪಡ್ತಾರೆ. ಇವಾಗ ಅಮ್ಮ ಹೋಗ್ಬಿಟ್ಟು ವಾಮಿಟ್ ಮಾಡುತ್ತೆ, ನಂಗೆ ಗೊತ್ತು. ಇಲ್ಲ ಮಾಡಲ್ಲ. ಚಾಲೆಂಜ್ ಟೇಸ್ಟ್ ಹೆಂಗಿತ್ತು? ಕೆಟ್ಟದಾಗಿತ್ತು ಇದು ಟೇಸ್ಟ್. ನೀನ್ ಕಲಿಸಿದಾಗ ನಿನ್ಗೆ ಹೆಂಗ್ ಅನಿಸ್ತು? ನಾವು ತಿನ್ಬೇಕಾದ್ರೆ ಅದಕ್ಕಿಂತ ಹೆಚ್ಚಾಗಿ ಅನ್ಸುತ್ತೆ. ಬಟ್ ನಾವು ಅದನ್ನ ಮೈಂಡ್ ಮಾಡಬಾರ್ದು. ತಿನ್ಬೇಕು. ನಮ್ಗೆ ಟಾಸ್ಕ್ ಕೊಟ್ಟಿದ್ಯಲ್ಲ, ತಿನ್ಬೇಕು ಅಷ್ಟೇ. ಚಾಲೆಂಜ್ನ ತಗೋಬೇಕು. ಸುಮ್ಮನೆ ಅಯ್ಯೋ ಏನೋ ಕಲಿಸ್ಬಿಟ್ಟ ನಂಗೆ ತಿನ್ನಕ್ಕಾಗಲ್ಲ ಅನ್ನೋದು ಹಂಗೆ ಅನ್ಸುತ್ತೆ. ತಿನ್ಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರ ನನ್ಗೆ ಇರಿಟೇಟ್ ಮಾಡಕ್ ಬಂದು ಇವಳೇ ಇರಿಟೇಟ್ ಆಗ್ಬಿಟ್ಟು ಇರಿಟೇಟ್ ಆಗಿಲ್ಲ, ಬೇಜಾರ ಅಲ್ಲ, ಇರಿಟೇಟ್ ಆಗಲ್ವಾ? ಏನ್ ಕೊಡೋದು ಅಂತ ಬೇಜಾರ್ ಮಾಡ್ಕೊಂಡದೇ ಇರಿಟೇಟ್. ಅದು ನಾನು ಮಾಡ್ಕೊಂಡಿಲ್ಲ ಇದ್ರಲ್ಲಿ. ನಿಂದ ನಾನೇ ಈಗ ನಂದು ಹಿಂಗೆ ಇದನ್ನ ಇರಿಟೇಟ್ ಅನ್ನೋದು, ಅದನ್ನ ಚಾಲೆಂಜರ್ ತಗೋ. ಇಲ್ಲಿ ಇನ್ನೊಂದು ಏನಾಯ್ತು ಅಂದ್ರೆ ಅಮ್ಮ ಇರಿಟೇಟ್ ಆಗ್ಲಿಲ್ಲ, ಅದಕ್ಕೆ ಅನುಷಂಗೆ ವಿಡಿಯೋ ಅಂತಾನೆ ಅನ್ಸ್ಲಿಲ್ಲ. ಅನುಷ ಇರಿಟೇಟ್ ಆಗ್ಲು, ಅದಕ್ಕೆ ಅಮ್ಮಂಗೆ ಅದು ಚೆನ್ನಾಗ್ ಅನ್ಸ್ತು ಅಷ್ಟೇ. ಎಲ್ಲ ನಾವು ತಗೊಳ್ಳೋ ಮೈಂಡ್ ಸೆಟ್. ಅವ್ರಿಗೆ ಇನ್ನ ಏನ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಬೇಕು. ಕೆಟ್ಟದಾಗ ವರ್ಸ್ಟಾಗಿ ಮಾಡ್ಬೇಕು. ಆಮೇಲೆ ತುಂಬಾ ಅವ್ರಿಗೆ ಸ್ಟ್ರೈನ್ ಆಗಂತ ಕೊಡ್ಬೇಕು. ಆಗದೇ ಇಲ್ಲ ನನಗೆ. ಈಗ ಚೊಂಬು ಕೊಟ್ಟೆ, ಆದ್ರೂ ಇಟ್ಕೊಂಡೆ ಕೆಲವು ಟೈಮ್ಗಳು. ನನ್ನ ಕೆಲ ಆಗಿರೋದು ಮಾಡಿದೆ, ಆವಾಗಿಲ್ಲ ಅಂತ ನನ್ಗೆ ಹೋಯ್ತು. ನಿಮ್ಗೆ ಇವ್ರು ಮಾಡಿರೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಹಾಗೆ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಅವ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಏನು ಎಲ್ಲಾನು ಮಾಡಿದ್ರು ಕಣೆ ಅಂತ ಮಾಡಿಲ್ಲ ಅನ್ನಂಗಿಲ್ಲ. ಟಾಸ್ಕ್ ಕಂಪ್ಲೀಟ್ ಆದ್ಮೇಲೂ ಬೈತಾಳೆ. ಟಾಸ್ಕ್ ಅಲ್ಲೂ ಬೈತಾಳೆ. ಮನುಷ್ಯ ಅಂತ ಕೇಳ್ತಾಳೆ. ಮನುಷ್ಯರು ಅಂತಾರೆ ನಿಮ್ನ. ನಂಗೆ ಒಳಗಡೆ ಅಬ್ಬಳಿಸ್ದಂಗೆ ಅಂತ ಹೇಳ್ತಾರಲ್ಲ, ಹಂಗ ಆಗ್ತಾ ಇದೆ. ಎಕ್ಸ್ಪ್ರೆಸ್ ಮಾಡಬಾರ್ದು ಬೇರೆ ಮುಂದೆ. ನಮ್ಮ ಕಷ್ಟಗಳನ್ನ ಹೇಳ್ಕೋಬಾರ್ದು ಅನ್ನೋದು ಇದಕ್ಕೆ. ನೀ ಕರೆಕ್ಟ್ ಲೆಕ್ಚರಿಂಗ್ ಅಲ್ಲ, ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಏನಾದ್ರು ಒಳಗಡೆ ನುಂಗ್ಬೇಕು, ಅವಾಗಲೇ ವಿನ್ ಆಗಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟು ನೀನು ನೋಡಿ. ಗಲೀಜಾಗಿದೆ. ಆಯ್ತು, ಪರವಾಗಿಲ್ಲ. ನಿಮ್ ತರ ನನ್ಗೆ ಇರಕ್ ಬರೋದಿಲ್ಲ. ಜನ್ಮಕ್ಕಾಗಲ್ಲ. ಜನ್ಮಕ್ಕಾಗಲ್ಲ. ನಂತರ ಯಾರಿಗೂ ಇರಕ್ಕಾಗಲ್ಲ.
ಹೆಂಗೆ ಕೈನಲ್ಲೇ ಅದು ಎಷ್ಟು ಗಲೀಜಿತ್ತು, ನನ್ನ ಕೈ ನನಗೆ ಇರಿಟೇಟ್ ಆಗ್ತಿತ್ತು ಅಂತದ್ರಲ್ಲಿ ಕ್ಯೂಚ್ ಅದು ಬೇರೆ ಮೊದಲೇ ಮಾಡ್ಕೊಂತಾರೆ ಹತ್ರಲ್ಲ ದ್ರಾಕ್ಷಿ ಹಾಕಿಲ್ಲ ಕ್ಯೂಚ್ ಬಿಟ್ಟು ತಿನ್ಸಿನಿ ಅದನ್ನ ತಿಂದ್ರಲ್ಲ ನಿಮ್ಮ ಮನುಷ್ಯ. ಏನ್ ಮಾಡಕ್ಕಾಗಲ್ಲ, ನೀನ್ ಟಾಸ್ಕ್ ಕೊಟ್ಟಿದ್ದಲ್ಲ ಇರಿಟೇಟ್ ಅಂದ ಒಂದ್ ಪಾಯಿಂಟ್ ಅಲ್ಲಾದ್ರೂ ಬೇಡ ಅಂತಂದಿಲ್ಲ ತಿನ್ಸ್ಯಾ ಅಂತ ಬರ್ತಾರೆ. ಅದಕ್ಕೆ ಏನ್ ಗೊತ್ತಾ, ನಾನ್ ಯಾವಾಗ ಇರಿಟೇಟ್ ಆಗ್ತೀನಿ ಯಾವಾಗ ನೀನ್ ಗೆಲ್ತೀಯ, ನಾನ್ ಸೋಲ್ತೀನಿ. ಅದಕ್ಕೆ ನಾನು ಇರಿಟೇಟ್ ಆಗ್ಬಾರ್ದು. ನೀನು ಅಷ್ಟೇ, ನಿನ್ ಕೊಟ್ಟಾಗ ನೀನು ಹಂಗೆ ಮಾಡೋ. ಲೈಫಲ್ಲೂ ಅಷ್ಟೇ ಇದ್ರಲ್ಲೂ ಅಷ್ಟೇ ಇರಿಟೇಟ್ ಆಗ್ಬೇಡ, ಅವಾಗ ನೀನ್ ಬಿದ್ದಾಗ್ತೀಯ. ಬೇರೆ ಮುಂದೆ ಯಾವತ್ತೂ ಸೋಲೊಪ್ಕೋಬೇಡ. ನನ್ ಕೆಲಾಗಲ್ಲ ಅಂತ ಅವಳಿಗೆ ಅವಳೇ ಬಿಡ್ತಾಳೆ. ಮುತ್ತು ಕೊಡಕ್ ಹೋದ್ರೆ ಅವಳೇ ನೋಡಿ ಇರಿಟೇಟ್ ಆಗ್ತಾಳೆ ನೋಡಿ. ಈಗ ಅದು ಇಷ್ಟೇ ಒಳ್ಳೇದು ಮಾಡೋ ತಾಯಿ ಅಂತ. ಒಳ್ಳೇದಾಗ್ಲಪ್ಪ ನಿನಗೆ, ನೀನು ಅನ್ಕೊಂಡಿದ್ದೆಲ್ಲ ನೆರವೇರಲಿ. ನಿನಗೆ 2 ಮಕ್ಕಳು, ನೀನು ಮಾಡು. ನನಗೆ ಅಂತೆ ಚಾಕ್ಲೇಟ್ ಕೇಳಂಗೆ. ಒಳ್ಳೇದಾಗಲಿ, ನೀನು ಅನ್ಕೊಂಡಂಗೆ ಎಲ್ಲವೂ ನೆರವೇರಲಿ ಆಯ್ತಾ? ಆಯ್ತು. ಹಾಂ.